ಉಡಿಸ್ತಪ್ಪ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ವ್ಲಾಗಲ್ಲಿ ನೀವು ಹಿಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಬೆಳಗ್ಗೆ ಡೇ ಟು ಡೇ ಟಾಸ್ಕ್ ಅಂತ ತಿಳಿಸ್ಕೊಡ್ತೀನಿ. ಸೊ ಈಗ ಟೈಮ್ ಆಲ್ಮೋಸ್ಟ್ 8:22 ಆಗಿದೆ. ಸೊ ಬನ್ನಿ ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಶೋಲ್ಡರ್ ವರ್ಕೌಟ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ಯಾವ ಥರ ಹೋಗುತ್ತೆ ಅಂತ. ಬನ್ನಿ ಗಾಯ್ಸ್ ಟೊಣ್ 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 ಟೊಣ್. ಶೋಲ್ಡರ್ ಫಸ್ಟ್ ಕಾಣಿಸ್ತದೆ ಅಂತ ಏನೇ ಔಟ್ಫಿಟ್ ಆದರೆ ಔಟ್ಫಿಟ್ ಹಾಕ್ಕೊಳ್ಬೋದಲ್ಲ. ಅಷ್ಟು ಮಾಡಿಲ್ಲ ಆ್ಯಕ್ಚುಲಿ, ತುಂಬ ಕೆಲಸ ಇತ್ತು ನನಗೆ. ರಾತ್ರಿ ನಮಗಿದ್ದ ಲೇಟ್ ಆಯ್ತು ಬೇರೆ. ಸೊ ಗೈಸ್, ಮಾರ್ನಿಂಗ್ ವರ್ಕೌಟ್ಗೆ ಎಷ್ಟು ಕಮ್ಮಿ ಆಗಿತ್ತು. ಸೊ ನೀವು ಡೇ ಟು ಡೇ ಟಾಸ್ಕ್ನ ಇಳ್ದಂಗೆ ಪ್ಲ್ಯಾನ್ ಮಾಡಿಕೊಂಡು, ಯಾಕಂದರೆ ಮಾರ್ನಿಂಗ್ ವರ್ಕೌಟ್ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೋಡ್ಬೋದು ನಾನು ಮನೇಲಿ ಹೆಂಗೆ ವರ್ಕೌಟ್ ಮಾಡ್ತೇನೆ ಅಂತ ಜೊತೆ ಅದಕ್ಕೆ ಶೇರ್ ಮಾಡ್ತಾರೆ, ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ಮತ್ತು ಹೆಂಗೆ ನೀವು ಅದಕ್ಕೆ ಆ ಥರ ನಿಮ್ಮ ಟಾಸ್ಕ್ನ ಇದು ಮಾಡ್ಕೋಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ನಿಮ್ಮ ವರ್ಕೌಟ್ನ ಯಾವ ಥರ ನಿಮಗೆ ಇದಾಗಿ ಮಾಡ್ಕೋಬೋದು ಅಂತ. ಸೊ ಅದರಿಂದ ಸೊ ಬನ್ನಿ ನೆಕ್ಸ್ಟ್
ಮಾಡಬೇಕು. ಸ್ನಾನ ಆದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಗೈಸ್ ನೋಡ್ಬೋದು ಮಳೆ ಎಷ್ಟು ಜೋರಾಗಿ ಬರ್ತದೆ ಅಂತ. ನೋಡ್ಬೋದು ಈ ಥರ ಎಷ್ಟು ಜೋರಾಗಿ ಬರ್ತದೆ ಮಳೆ ಅಂತ ನೋಡಿ. ಏನು ನಿನ್ನ ಮಳೆಯೇ ಮುಂಗಾರು ಮಳೆಯೇ, ಏನು ನಿನ್ನ ನಿಗಳಲೀಲೆ. ಸೈಕಾಗಿ ಬರ್ತಾಯಿದೆ ಅಂದ್ಕೊಳ್ಳಿ ಗಾಯ್ಸ್. ಮಳೆ ಅಂತೂ ನಿಲ್ತೋ ನಿಲ್ಲಲ್ಲೋ ಗೊತ್ತಿಲ್ಲ. ಇವತ್ತೇ ಮಾತ್ರ ಭಾರಿಯಾಗಿ ಬರ್ತೈತೆ ಗಾಯ್ಸ್. ಸೈಕ್ ಅಂದ್ಕೊಳ್ಳಿ ಗಾಯ್ಸ್. ಫುಲ್ಲು ಮಳೆ ಬೇಜಾನಾಗಿ ಬರ್ತೈತೆ ಗಾಯ್ಸ್. ಸೈಕ್ ಅಂದ್ಕೊಳ್ಳಿ ಗಾಯ್ಸ್. ಮಳೆ ನೆಕ್ಸ್ಟ್ ಲೆವೆಲ್ಗೆ ಬರ್ತೈತೆ ಅಂದ್ಕೊಳ್ಳಿ ಗಾಯ್ಸ್. ಮಳೆ ಅಂತೂ ನಿಲ್ತಾನೇ ಇಲ್ಲ ನೋಡಿ ಗಾಯ್ಸ್. ನೋಡ್ಬೋದು ರೇಂಜಿಗೆ ಬರ್ತೈತೆ. ಸೈಕ್ ಅಂದ್ಕೊಳ್ಳಿ ಸೈಕ್ ಏನಂದರೆ ಒಲವಿಂದ ಸೊ ಗೈಸ್ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೆ. ನೋಡಿದ್ರೆ ಈ ಥರ ಮಳೆ ಬರ್ತೈತೆ. ಹೆಂಗೆ ಗೈಸ್ ಏನು ಮಾಡೋದು ಗೈಸ್? ಹೇಳಿ ಗೈಸ್ ಏನು ಮಾಡೋದು ಅಂತ ಹೇಳಿ ಗೈಸ್. ಸೊ ಗೈಸ್ ಹೇಳ್ದಂಗೆ ಇದು ಟೈಟಲ್ ನೋಡಿರ್ಬೋದು. ಅದೇ ಹೆಂಗೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಬನ್ನಿ ನಾನು ಯಾವ ಥರ ಫಾಲೋ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಗೈಸ್ ಏನಂದರೆ ಮೇನಾಗಿ ನೀವು ಹೆಂಗೆ ಇವಾಗ ಟಾಸ್ಕ್ ನೀವು ಇವಾಗ ಶೆಡ್ಯೂಲ್ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು. ಸೊ ಮೇಯ್ನಾಗಿ ಡಿವೈಡ್ ಮಾಡ್ಕೊಳ್ಳಿ. ಇವಾಗ 24 hours ಇದೆಯಲ್ಲ ಅದನ್ನ 12 hours ಡಿವೈಡ್ ಮಾಡ್ಕೊಳ್ಳಿ. ಸೊ 12 hours ನೀವು ಊಟಕ್ಕೆ ಸ್ನಾನಕ್ಕೆ ಎಲ್ಲ ಅದಕ್ಕೂ ಇದು ಮಾಡ್ಕೊಳ್ಳಿ. ಓಕೆನಾ? ಊಟಕ್ಕೆ ಸ್ನಾನಕ್ಕೆ ಎಲ್ಲ. ಸೊ ಅದರಿಂದ 12 ಮಲಗಕ್ಕೆ ಎಲ್ಲ ಟೋಟಲಾಗಿ ಇನ್ನು 12 hours ನೀವು 6 hours ಫೋಕಸ್ಡಾಗಿ ಏನು ನಿಮ್ಮ ಟಾಸ್ಕ್ ಇರುತ್ತೋ ಡೈಲಿ ಟಾಸ್ಕ್ ಅದನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಅದಕ್ಕೆ ನೀವು ಟೈಮ್ ಪ್ರಕಾರ ಇವಾಗ 1 hour ಗ್ಯಾಪ್ 1 hour ಟಾಸ್ಕ್ ಮಾಡ್ಕೊಂಡು ಅರ್ಧ ಗಂಟೆ ಗ್ಯಾಪ್ ತೊಗೊಂಡು ನೀವು ಹೆಂಗೆ ಮಾಡ್ಕೋಬೇಕು ನಿಮ್ಮ ಅಕಾರ್ಡಿಂಗ್ ಟಾಸ್ಕ್ ಮೇಲೆ ನೀವು ಫಾಲೋ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಮೇನಾಗಿ ಇದರಿಂದ ಏನಂದರೆ ಟೈಮ್ ಮ್ಯಾನೇಜ್ಮೆಂಟ್ ಇದನ್ನೇ ಫೋಕಸ್ಡ್ ಆಗಿರ್ಬೋದು. ನಿಮ್ಗೆ ಗೊತ್ತಿರುತ್ತೆ ಕರೆಕ್ಟ್ ಟೈಮ್ ನೀವು ಏನೇನು ಟಾಸ್ಕ್ನ ಯಾವಾಗ ಎಷ್ಟೊತ್ತು ಕಂಪ್ಲೀಟ್ ಮಾಡಿರ್ತಾರೆ ಮತ್ತು ನೆಕ್ಸ್ಟ್ ಏನು ಮಾಡಬೇಕು ಮತ್ತು ಆ ಥರ ಏನು ಅಂತ. ಯಾಕಂದ್ರೆ ಟೈಮ್ನ ನಾವು ಎಷ್ಟು ಎಫಿಷಿಯೆಂಟಾಗಿ ಯೂಸ್ ಮಾಡ್ತೀವೋ ಅಷ್ಟು ಬೆಸ್ಟು. ಇಲ್ಲ ಅಂದರೆ ಅದೊಂದು ಸತಿ ಹೋದ್ಮೇಲೆ ನಾವು ರಿಗ್ರೆಟ್ ಮಾಡೋಕ್ಕಲ್ವ, ಅವಾಗ ಹಿಂಗೆ ಮಾಡಬೇಕಾಗಿತ್ತು, ಇವಾಗ ಈ ಥರ ಮಾಡ್ಬೋದಾಗಿತ್ತಲ್ವ ಅಂತ ಎಲ್ಲ. ಸೊ ಅದರಿಂದ ನೀವು ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾಕಂದರೆ ಫ್ಯೂಚರಲ್ಲಿ ನಿಮ್ಮ ಹ್ಯಾಬಿಟ್ಸ್ ಮೇಲೆ ಇವಾಗ ನೀವು ಏನೇನು ಮಾಡ್ತಾ ಇರ್ತೀರಾ, ಇವಾಗ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಏನೇನು ಮಾಡ್ತಾ ಇರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಥರ ನಿಮ್ಮದು ಗ್ರೋತ್ ಇರುತ್ತೆ ಫ್ಯೂಚರಲ್ಲಿ. ನೀವು ಕೆರಿಯರ್ ಗ್ರೋತ್ ಆಗಿರ್ಬೋದು, ಏನೇ ಆಗಿರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಹಿಂಗೆ ಫಿಟ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಹೆಲ್ತ್ ಮೇಲೆ ಫೋಕಸ್ ಮಾಡೋಕ್ಕೆ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟು ಅಂತ ಎಲ್ಲ ತಿಳಿಸ್ಕೊಡ್ತೀನಿ ನಿಮ್ಗೆ ನೆಕ್ಸ್ಟ್ ಬರೋ ವ್ಲಾಗ್ಸಲ್ಲಿ ಎಲ್ಲ ಅಂತ ಎಲ್ಲ. ಸೊ ಅದರಿಂದ ನೀವು ಟೈಮ್ ಮ್ಯಾನೇಜ್ಮೆಂಟ್ ಕಡೆ ತುಂಬ ಫೋಕಸ್ ಕೊಡೋಕ್ಕಾಗಲ್ಲ. ಅದೇ ಮೇನ್, ಅದನ್ನೇ ನೀವು ಕರೆಕ್ಟಾಗಿ ಫಾಲೋ ಮಾಡಲಿಲ್ಲ ಅಂದರೆ ನೀವು ಏನೇ ಮಾಡಿದ್ರು ಯೂಸ್ ಆಗಲ್ಲ ಆ್ಯಕ್ಚುಲಾಗಿ. ಸೊ ಅದಕ್ಕೆ ಮೇನಾಗಿ ಅದಕ್ಕೆ ಫಸ್ಟು ಇನ್ನೊಂದೇನೆಂದರೆ ಅದೇ ನಿಮ್ಮ ಸ್ಲೀಪ್ ಸ್ಕೆಡ್ಯೂಲು ತುಂಬಾ ಮ್ಯಾಟ್ರ್ ಆಗುತ್ತೆ. ನೀವು ತುಂಬ ಹೊತ್ತು ಲೇಟಾಗಿ ಮಲ್ಕೊಳ್ಳೋದು ಆಗಿರ್ಬೋದು. ಲೈಕ್ 1 ಗಂಟೆ ಅಥವಾ 1 ಗಂಟೆ ಮೇಲೆ 2 ಗಂಟೆ ಅಥವಾ ಅದೆಲ್ಲ ನಿಮ್ಮ ಬ್ರೈನ್ ತುಂಬಾ ಎಫೆಕ್ಟ್ ಆಗುತ್ತೆ ಗೈಸ್. ಅದರಿಂದ ಸ್ವಲ್ಪ ನೀವು ತುಂಬ ಸ್ಟ್ರೆಸ್ ಕೊಡಬಾರ್ದು ನಿಮಗೆ. ಅದರಿಂದ
ನಿಮ್ಮ ಸ್ಲೀಪ್ ಶೆಡ್ಯೂಲ್ನ ಕರೆಕ್ಟಾಗಿ ಒಂದು ಟೈಮಿಂದ ಒಂದು ಟೈಮ್ಗೆ ಫಿಕ್ಸ್ ಮಾಡಿಕೊಂಡ್ರೆ ಸೊ ಅದು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದರಿಂದ ನೀವು ಅದನ್ನ ಫಾಲೋ ಮಾಡಿ. ಸೊ ನೀವು ಫಾಲೋ ಮಾಡಿ ಅದು ನಿಮ್ಗೆ ಏನೇನು ಚೇಂಜಸ್ ಆಗುತ್ತೆ ಅಂತ ನೆಕ್ಸ್ಟ್ ಚೇಂಜಸ್ ಆಗುತ್ತೆ ಅಂತ ಅದನ್ನು ಕಮೆಂಟ್ ಮಾಡಿ ಗೈಸ್ ಕಮೆಂಟ್ ಬಾಕ್ಸಲ್ಲಿ. ಸೊ ಇನ್ನೊಂದೇನೆಂದರೆ ನೀವು ಮೇಯ್ನಾಗಿ ನಿಮ್ಮ ಹೆಲ್ತ್ ಮೇಲೆ ತುಂಬಾ ಇದಾಗಿರ್ಬೇಕು, ಸೀರಿಯಸ್ ಆಗಿರ್ಬೇಕು. ಡಯಟ್ ಮೇಲೆ ಏನೇನು ತಿಂತೀರಕ್ಕೆ ಏನೇನು ತಿಂತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಮೂಡ ಹೆಂಗಿರುತ್ತೆ, ಮತ್ತು ನೀವು ಕೆಲಸ ಮಾಡೋದ್ರಲ್ಲೇ ಆಗಿರ್ಬೋದು, ಯಾವ ಥರ ನೀವು ಡಿಸಿಪ್ಲಿನ್ಡ್ ಆಗಿರ್ತೀರ ಅಂತ ಎಲ್ಲ. ಸೊ ಅದರಿಂದ ನಿಮ್ಮ ಡಯಟ್ನು ಪ್ರಾಪರಾಗಿ ನೀವು ಫಾಲೋ ಮಾಡ್ಕೊಂಡು ಹೋಗ್ಬೇಕು ನೀವು. ಯಾಕಂದರೆ ಸುಮ್ಮನೆ ಇವಾಗ ಏನೇನೋ ಜಂಕ್ ಫುಡ್ ಅದು ಇದು ಆರ್ಡರ್ ಮಾಡ್ಕೊಂಡು ತಿನ್ನೋದೇ ಆಗಿರ್ಬೋದು, ಹೊರಗಡೆ ನೀವು ತಿನ್ನೋದನ್ನ ಎಷ್ಟು ಕಡಿಮೆ ಮಾಡ್ಕೋತೀರ ಅದು ಹೊರಗಡೆ ತಿನ್ನೋದನ್ನ ಎಷ್ಟು ಕಡಿಮೆ ಮಾಡ್ಕೋತೀರ ಅಷ್ಟು ಬೆಟರ್ ಬೇಸಕ್ಕೆ. ಅಂದರೆ ಅಲ್ಲಿ ಯಾವ ಥರ ಇವಾಗ ಆಯಿಲ್ ಬೆಳೆಸಿರ್ತಾರೆ ಅಂತ ಏನು ಹೇಳೋಕ್ಕಾಗಲ್ಲ, ಮತ್ತು ಎಷ್ಟು ಕ್ಲೀನಾಗಿರುತ್ತೆ ಫುಡ್ಡು ಅಂತಲೂ ಹೇಳೋಕ್ಕಾಗಲ್ಲ. ಸೊ ಅದರಿಂದ ನೀವು ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಮನೇಲಿ ಊಟ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅದರಿಂದ ನಿಮಗೆ ಹೆಲ್ತು ಕರೆಕ್ಟಾಗಿ ನೋಡ್ಕೋಬೋದು, ಏನೋ ಸಿಕ್ನೆಸ್ ಆಗಲ್ಲ. ಸೊ ಅದರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೀವು ಎನರ್ಜೆಟಿಕ್ ಆಗಿರೋಕ್ಕೆ. ಸೊ ಏನಂದರೆ ನೆಕ್ಸ್ಟು ನೀವು ಯಾವ ಥರ ಇವಾಗ ಏನಂತಾರೆ ಇವಾಗ ಟಾಸ್ಕ್ಗಳನ್ನ ನೀವು ಕಂಪ್ಲೀಟ್ ಮಾಡ್ತಾ ಅದನ್ನು ನೀವು ಹೆಂಗೆ ನೆಕ್ಸ್ಟ್ ಇವಾಗ ಪ್ರಿಪೇರ್ ಆಗಬೇಕು ಅಂತಲೂ ಹೇಳ್ತೀನಿ ಗೈಸ್. ಸೊ ಅದರಿಂದ ನಿಮಗೆ ಯಾವ ಥರ ನಿಮ್ಮ ಲೈಫ್ ಸ್ಟೈಲ್ನ ಹೆಂಗೆ ಅಪ್ಗ್ರೇಡ್ ಮಾಡ್ಕೊಂಡು ಹೆಂಗೆ ನೀವು ಮುಂದೆ ಬರ್ಬೋದು ಜೀವನದಲ್ಲಿ ಅಂತಲೂ ತಿಳಿಸ್ಕೊಡ್ತೀನಿ. ಸೊ ಅದರಿಂದ ನೀವು ನಾನು ಬ್ಲಾಗ್ ನೋಡ್ತಾಯಿದ್ರಿ, ಹೊಸ್ದಾಗಿ ಯಾರು ನೋಡ್ತಾಯಿದ್ದೀರಿ, ದಯವಿಟ್ಟು ನಿಮಗೆ ಈ ಚಾನಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಇದಿಷ್ಟು ನಮಗೆ ತಿಳಿಸ್ಕೊಡ್ಬೇಕಾಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸೊ ನಾಳೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್.